ಎಲ್ಲರಿಗೂ ನಮಸ್ಕಾರ. ಈ ದಿನ ಸರಳ ವಿಜ್ಞಾನ ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ಅನೇಮಿಯಾ ಅಂದರೆ ರಕ್ತಹೀನತೆ ಮತ್ತು ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತಕ್ಕಂಥ ವಿಚಾರವಾಗಿ ಕೆಲವು ವಿಚಾರಗಳನ್ನ ಸ್ಕೂಲ್ ಮಕ್ಕಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಹಿಮೋಗ್ಲೋಬಿನ್ ರಕ್ತದಲ್ಲಿ ಕಡಿಮೆಯಾದಾಗ ಆಗುವ ಪರಿಣಾಮಗಳೇನು, ಮತ್ತೆ ECGನ ಯಾತಕ್ಕೋಸ್ಕರ ತೆಗೆಸ್ಕೋಬೇಕು, ಎಲೆಕ್ಟ್ರೋಕಾರ್ಡಿಯೋಗ್ರಾಫನ್ನ ಯಾಕೆ ತೆಗೆಸ್ಕೋಬೇಕು, ಯಾಕೆ ಅದನ್ನ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದನ್ನ ನಾವು ಇವತ್ತು ನೋಡೋಣ. ಯಾಕೆಂದ್ರೆ ರಕ್ತಹೀನತೆ ರಕ್ಷಿಸಿದ್ರೆ ನಾವು ಅದನ್ನ ಸರಿಪಡಿಸದೆ ಹೋದ್ರೆ ಆರೋಗ್ಯಕ್ಕೆ ಬಹಳ ತೊಂದರೆ ಆಗುತ್ತೆ. ECGಯಲ್ಲಿ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತಂದ್ರೆ ನಮ್ಮ ಹೃದಯ ಇದೆಯಲ್ಲ, ಆ ಹೃದಯದ ಮೇಲ್ಭಾಗದಲ್ಲಿ ಮತ್ತೆ ಕಾಲು, ಕೈ, ಎದೆಯ ಗೂಡು ಇಂಥ ಕಡೆ ಕೆಲವು ಎಲೆಕ್ಟ್ರೋಡ್ಸ್ ಇಟ್ಟಿರ್ತಾರೆ. ಆ ಎದೆ ಬಡ್ಕೊಳ್ಳುತ್ತಲ್ಲ, ನಾವು ಹಾರ್ಟ್ ಬೀಟ್ ಅಂತೀವಲ್ಲ, ಆ ಹಾರ್ಟ್ ಬೀಟ್ ಆದಾಗ ಅದರಿಂದ ವೇವ್ಸ್ ಅನ್ನು ಉತ್ಪತ್ತಿ ಮಾಡಿ ಅದು ಒಂದು ಗ್ರಾಫ್ ಪೇಪರ್ ಮೇಲೆ ರೆಕಾರ್ಡ್ ಮಾಡುತ್ತೆ. ಅದೇನೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ. ಡಾಕ್ಟರ್ಗಳು, ಅನುಭವ ಆಗಿರ್ತಕ್ಕಂಥವರು ಅದನ್ನ ಓದಿ ನಮ್ಮ ಹೃದಯದ ಬಗ್ಗೆ ವಿಚಾರಗಳನ್ನ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ವಿಚಾರನ ಹೇಳ್ತೀನಿ, ಬನ್ನಿ ಕೇಳೋಣ. ECG ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಕರೀತಾರೆ. ಇಂಟರ್ಪ್ರಿಟೇಷನ್ ಅದು ಯಾವುದಕ್ಕೆ? ECG is an interpretation which involves analyzing the heart's electrical activity. Example, heart ECG ನೋಡಿದಾಗ ಹಾರ್ಟ್ ರೇಟು, ಹಾರ್ಟ್ ರಿದಮ್ ಲೂಪ್ 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 ಅಂತ ಸೌಂಡ್ ಮಾಡುತ್ತಲ್ಲ. ಕೆಲವು ಸತಿ ಲೂಪ್ ಡೂಪ್ ಲೂಪ್ ಡೂಪ್ ಲೂಪ್ ಅನ್ಬೋದು, ಕೆಲವು ಸತಿ ಲೂಪ್ ಡೂಪ್ ಲೂಪ್ ಡೂಪ್ ಅಂತ ಹೇಳ್ಬೋದು. ಈಗ ರಿದಮ್ ಬದಲಾವಣೆ ಆಗ್ತಿರುತ್ತೆ ಶಬ್ದದ್ದು, ಅದನ್ನ ಪರೀಕ್ಷೆ ಮಾಡ್ಬೋದು. ಆಕ್ಸಿಸ್ ಅಂತಂದ್ರೆ ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಹೃದಯ ಯಾವ ಪೊಸಿಷನ್ ಅಲ್ಲಿ ಇದೆ ಅದನ್ನ ನೋಡ್ತಾರೆ. ವೇವ್ಸ್ ಮತ್ತೆ ಇಂಟರ್ವೆಲ್ಸ್, ಒಂದು ಸಿಸ್ಟಮಿಕ್ ಮತ್ತೆ ಡಯಲಿಕ್ ಅಂತ ಹೇಳ್ತೀವಲ್ಲ, ಆ ಎರಡು ರೀತಿಯಾಗಿರ್ತಕ್ಕಂಥ ಹಾರ್ಟ್ ಬೀಟ್, ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಇಂಟರ್ವಲ್ಸು ಅದೇನು ಕೊಡುತ್ತೆ ಅಂತ ಹೇಳ್ತಾರೆ. ಅಲ್ಲಿ ವೇವ್ಸ್ ತರ ಬರುತ್ತೆ, ಅದನ್ನ ರೆಕಾರ್ಡ್ ಮಾಡ್ತಾರೆ. ಅದಕ್ಕೆ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೀವಿ ಪೇಪರ್ ಮೇಲೆ ಬಂದಾಗ. ಇದನ್ನ ಓನ್ಲಿ ಟ್ರೈನ್ ಡಾಕ್ಟರ್ಸ್ ಕ್ಯಾನ್ ಎಕ್ಸ್ಪ್ಲೈನ್ ಟು ಇಂಟರ್ಪ್ರಿಟ್ ಮಾಡ್ತಾರೆ. ನಾನು ಸುಮ್ಮನೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಅಂದ್ರೆ ನಾವು ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡ್ತಿದೆ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಡಾಕ್ಟರ್ಸ್ ಹೋದಾಗ ECG ಮಾಡಿಸಿ ಅಂತ ಹೇಳ್ತಾರೆ. ECG ಅಂದ್ರೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮೆಷಿನ್ ಅನ್ನು ಉಪಯೋಗಿಸಿ ಒಂದು ಗ್ರಾಫ್ ಪೇಪರ್ ಮೇಲೆ ವೇವ್ಸ್ ತರ ಬರುತ್ತಲ್ಲ, ಅದೇ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ. ಈಗ ಅನೇಮಿಯಾ ಎಂದರೇನು ನೋಡೋಣ. ಈ ಎಡಭಾಗದಲ್ಲಿ ಎರಡು ಚಿತ್ರ ಕೊಟ್ಟಿದ್ದೀನಿ ನೋಡಿ. ಒಂದು ಕೆಂಪ ರಕ್ತ ಕಣಗಳ ಚಿತ್ರ, ತುಂಬಾ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿರ್ತಕ್ಕಂಥ ತಟ್ಟೆ ಆಕಾರದ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ ಕರೀತಾರೆ. ಅದು ಕೆಳಭಾಗದಲ್ಲಿ ಒಂದು ಚಿತ್ರದಲ್ಲಿ ಎರಡು ತೋರಿಸಿದೆ. ಒಂದರಲ್ಲಿ ಒಂದು ಬಿಂದು ರಕ್ತದಲ್ಲಿ ನೋಡಿದಾಗ ರಕ್ತ ಕಣಗಳಿವೆ. ಎರಡನ್ನು ಕಂಪೇರ್ ಮಾಡಿದಾಗ ಬಲಗಡೆ ಇರ್ತಕ್ಕಂಥ ಒಂದು ರಕ್ತ ಬಿಂದುವಿನಲ್ಲಿ ಕಡಿಮೆ ಇದೆ. ಅಂದ್ರೆ ರಕ್ತ ಕಣಗಳು ರಕ್ತದಲ್ಲಿ ಕಡಿಮೆಯಾದಾಗ, ಹಿಮೋಗ್ಲೋಬಿನ್ ಅಂತ ಹೇಳ್ತೀವಲ್ಲ, ಕಡಿಮೆ ಆದಾಗ ರಕ್ತದಲ್ಲಿ, ಆಗ ಅನೇಮಿಯಾ ಅಂತಾಗುತ್ತೆ, ರಕ್ತಹೀನತೆ ಅಂತ ಕರೀತಾರೆ. RBCಗಳ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತೇಳಿ ಅದರ ಸಂಖ್ಯೆ ಕಡಿಮೆ ಆಗುತ್ತೆ. ದೇಹದ ಅಂಗಗಳಿಗೆ ಆಮ್ಲಜನಕ ಸರಿಯಾಗಿ ಸಾಗಿಸೋದಕ್ಕಾಗಲ್ಲ, ಕಾರಣ ಹಿಮೋಗ್ಲೋಬಿನ್ ಮಾತ್ರ ಆಕ್ಸಿಜನ್ ಅನ್ನು ತಲುಪಿಸ್ಬೋದು. ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕ ಬೇಕೇ ಬೇಕು. ಹಿಮೋಗ್ಲೋಬಿನ್ ಆಮ್ಲಜನಕವನ್ನ ಸಾಗಿಸುವ ವಾಹನದ ಕೆಲಸ ಮಾಡುತ್ತೆ. ಅದೇ ಕಡಿಮೆಯಾದಾಗ ದೇಹಕ್ಕೆ ಬೇಕಾದಷ್ಟು ಆಮ್ಲಜನಕ ಸಿಗೋದಿಲ್ಲ.
ಅದನ್ನೇ ಅನೆಮಿಯಾ ಅಂತಾರೆ. ಬಿಳಿಸ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅನೇಮಿಯಾ ಅಂತಕ್ಕಂಥ ಒಂದು ಕಂಡೀಷನ್ ನಮಗೆ ಬಂದಾಗ ಏನಾಗುತ್ತೆ ಹೃದಯದ ಮೇಲೆ ಪರಿಣಾಮ ಅಂದರೆ ಅಂಗಗಳಿಗೆ ಆಮ್ಲಜನಕ ಕಡಿಮೆ ತಲುಪತ್ತೆ. ಆಗ ಹೃದಯ ಆ ಕಡಿಮೆಯನ್ನು ಸರಿಪಡಿಸೋದಕ್ಕೋಸ್ಕರ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನಿರಂತರ ಒತ್ತಡದಿಂದ ಹೃದಯದ ಸ್ನಾಯುಗಳು ನಿಂತು ಹೋಗ್ಬಿಡ್ಬೋದು. ತೀವ್ರ ಅನೇಮಿಯಾ ಆದರೆ ಹೃದಯ ವೈಫಲ್ಯಕ್ಕೂ ಕಾರಣ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಫೇಲ್ಯೂರ್ ಆಗೋದಕ್ಕೂ ಕಾರಣಗಳಿರುತ್ತೆ ಅನೇಮಿಯಾ ಜಾಸ್ತಿ ಆದಾಗ. ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಪಕ್ಕದಲ್ಲಿ ಒಂದು ಚಿತ್ರ ತೋರಿಸ್ತೀನಿ ನೋಡಿ. ಅದು ಗ್ರಾಫ್ ಪೇಪರ್ ಮೇಲೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮೆಷಿನ್ ಅನ್ನು ಉಪಯೋಗಿಸಿಕೊಂಡು ಮಾಡಿದಾಗ ಅದ್ರ ಮೇಲೆ ಈ ಚಿತ್ರದಲ್ಲಿ ಬರೆದ ಹಾಗೆ ವೇವ್ಸ್ ಅಂದರೆ ಅಲೆಗಳ ಹಾಗೆ ಮೇಲೆ ಕೆಳಗೆ ಚಿಕ್ಕದು ದೊಡ್ಡದು ಹೀಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಅಲೆಗಳು. ಅವೆಲ್ಲ ಏನಂದ್ರೆ ಸೈನೋಟ್ರೈಕಾರ್ಡಿಯಾ ಅಂತ ಹೇಳ್ತಾರೆ. ಹಾಗಂತಂದ್ರೆ ನಮ್ಮ ಹೃದಯ ಇದೆಯಲ್ಲ, ಹೃದಯ ಹೇಗೆ ಬಡ್ಕೊಳ್ಳುತ್ತೆ ಅನ್ನೋದು ತೋರಿಸ್ತಾ ಇರುತ್ತೆ. ಲೋ ವೋಲ್ಟೇಜ್ ಅಂದ್ರೆ ಹೃದಯ ಕೆಲಸ ಮಾಡೋದಕ್ಕೆ ನಮ್ಮ ಬಲ ಹೃತ್ಕರ್ಣದಲ್ಲಿ ಒಂದು ಭಾಗ ಇದೆ, ಅದು ಎಲೆಕ್ಟ್ರಿಸಿಟಿಯನ್ನು ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ವೋಲ್ಟೇಜ್ ಕಡಿಮೆ ಆದಾಗ ಏನಾಗುತ್ತೆ ಅಂತ ತೋರಿಸುತ್ತೆ. ಹೀಗೆ ಹೃದಯ ಬಡಿತದ ಇಂಟರ್ವಲ್ ಅಂತ ಹೇಳ್ತೀವಲ್ಲ, ಯಾವುದು ಸಿಸ್ಟೋಲಿಕ್ ಡಯಾಸ್ಟೋಲಿಕ್ ಅನ್ನೋ ಇಂಟರ್ವಲ್, ಇವೆರಡರ ಮಧ್ಯೆ ಇರತಕ್ಕಂಥ ವಿಶ್ರಾಂತಿ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಅಂತ ಗೊತ್ತಾಗುತ್ತೆ. ಇವೆಲ್ಲವೂ ಸಹಿತ ನಾವು ಈ ಒಂದು ವೇವ್ಸ್ ಇದೆಯಲ್ಲ, ಅಲೆಗಳ ರೀತಿ ಬರೆದಿದೆಯಲ್ಲ, ಅದನ್ನ ಪರಿಣಿತರು ನೋಡಿದಾಗ ಅವ್ರಿಗೆ ಅರ್ಥವಾಗುತ್ತೆ. ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಮಾಡಿಸಿದಾಗ ಡಾಕ್ಟ್ರು ನಮ್ಮ ಹೃದಯದಲ್ಲಿ ಏನಾಗ್ತಿದೆ ಅಂತ ಹೇಳ್ತಾರೆ. ಹೃದಯದಲ್ಲಿ ಏನು ಬದಲಾವಣೆಗಳಾಗ್ಬೋದು ಅಂತಂದ್ರೆ ಟ್ರೈಕಾರ್ಡಿಯಾ ಬಡಿತ ಬದಲಾವಣೆ ಆಗುತ್ತೆ. ಹೃದಯಕ್ಕೆ ಸಪ್ಲೈ ಆಗತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ SN ನೋಡ್ ಅಂತ ಕರೀತಾರಲ್ಲ, ಒಂದು ಬಲಭಾಗದಲ್ಲಿದೆ. ಅದರಲ್ಲಿ ವಿದ್ಯುತ್ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಆದ್ರಿಂದ ಡಯಾಸ್ಟೋಲಿಕ್ಕು ಸಿಸ್ಟೋಲಿಕ್ಕು ಇವುಗಳ ಬಡಿತ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ಬದಲಾವಣೆಗಳಾದಾಗ ಅನೇಮಿಯಾ ತೀವ್ರತೆ ಹಾಗೂ ಅವಧಿಯನ್ನ ಅದು ತೋರಿಸುತ್ತೆ. ಅಂದ್ರೆ ECG ನಂದು ಒಂಥರ ಇರುತ್ತೆ, ಇನ್ನೊಬ್ರದ್ದು ಇನ್ನೊಂದು ಥರ ಇರುತ್ತೆ, ಮಕ್ಕಳದ್ದು ಬೇರೆ ಥರ ಇರುತ್ತೆ, ವಯಸ್ಸಾದವ್ರದ್ದು ಬೇರೆ ಥರ ಇರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ಈ ಗ್ರಾಫ್ ಬರ್ತಿರುತ್ತೆ. ಅದನ್ನ ನೋಡಿ ಡಾಕ್ಟ್ರುಗಳು ನಮಗೆ ಬುದ್ಧಿ ಹೇಳ್ತಾರೆ ಏನ್ ಮಾಡ್ಬೋದು ಅಂತ. ಅನೇಮಿಯಾ ಹೃದಯದ ಕೆಲಸವನ್ನು ಹೆಚ್ಚು ಮಾಡುತ್ತೆ. ಅನೇಮಿಯಾ ಬಂದರೆ ECGಯಲ್ಲಿ ಕೆಲವು ಪರೋಕ್ಷ ಬದಲಾವಣೆಗಳು ಕಾಣಬಹುದು. ಕಾರಣವನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಮಾಡೋದಕ್ಕೆ ECG ಸಹಾಯ ಮಾಡುತ್ತೆ. ಮತ್ತೆ ರಕ್ತಹೀನತೆಯನ್ನು ನಾವು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದು. ಆರೋಗ್ಯಕರ ಜೀವನ ಮಾಡಬೇಕು ಅಂದರೆ ಹೃದಯ ಆರೋಗ್ಯವಾಗಿರಬೇಕು. ಆದ್ರಿಂದ ಅನೇಮಿಯಾವನ್ನ ನಾವು ECG ಮೂಲಕ ಮೊದಲೇ ಗುರುತಿಸ್ಕೊಂಡ್ರೆ ನಾವು ಚಿಕಿತ್ಸೆ ಪಡೆಯೋದಕ್ಕೆ ಅನುಕೂಲವಾಗುತ್ತೆ, ವೈದ್ಯರ ಸಲಹೆ ಪಡಿಬಹುದು. ಆದ್ರಿಂದ ನಿಮಗೆ ಅನೇಮಿಯಾ ಇದೆ ಅಂತ ಗೊತ್ತಾದಾಗ ECGಯನ್ನು ಮಾಡಿಸ್ಬೇಕಾಗುತ್ತೆ. ಈ ಒಂದು ಚಿಕ್ಕ ವಿಡಿಯೋವನ್ನ ಮಾಡಬೇಕು, ಮಕ್ಕಳಿಗೆ ECG ಬಗ್ಗೆ ಹೇಳಬೇಕು ಅಂತಕ್ಕಂಥ ಒಂದು ಕಲ್ಪನೆ, ಅದರ ಒಂದು ಪ್ಲಾನಿಂಗು, ವಾಯ್ಸು ನಾನು CG ನಾಗರಾಜ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಹೆಲ್ಪು ChatGPT ತಗೊಂಡಿದ್ದೀನಿ. ಇಮೇಜಸ್ಸು ಚಿತ್ರಗಳನ್ನ ಕ್ರಿಯೇಟಿವ್ ಕಾಮನ್ಸ್ ಮತ್ತೆ ವಿಕಿಮೀಡಿಯಾ ಕಾಮನ್ಸ್ ತಗೊಂಡಿದ್ದೀನಿ. ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ಧನ್ಯವಾದಗಳು.